मुझे अच्छा नहीं लगा कि वहाँ पे एक लड़का जिसकी उम्र मतलब इतनी जो उसकी उम्र नहीं होगी उससे ज्यादा, तो उसके पैसे से मैं कन्नड़ गाने गा रहा हूँ और वो यहाँ पे मुझे सो रूडली थ्रेटनिंग कन्नड़ा कन्नड़ा। यही कारण है पहलगाम में जो हुआ है ना, यही कारण है जो कर रहे हो यहाँ पे, जो किया था ना अभी। ವೀಕ್ಷಕರೇ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಬೆಂಗಳೂರಿನಲ್ಲಿ ಕನ್ನಡ ಹಾಡು ಕೇಳಿದ ಕನ್ನಡಿಗರ ಬಗ್ಗೆ ವ್ಯಂಗ್ಯವಾಡಿದ್ದ ಗಾಯಕ ಸೋನು ನಿಗಮ್ ಇದೀಗ FIR ದಾಖಲಾಗ್ತಾ ಇದ್ದಂತೆ ಮತ್ತೊಂದು ವಿಡಿಯೋವನ್ನು ಮಾಡಿದ್ದಾರೆ. ಕನ್ನಡದ ಹಾಡು ಹಾಡುವಂತೆ ಕನ್ನಡಿಗ ಅಭಿಮಾನಿ ಮನವಿ ಮಾಡಿದ್ದಕ್ಕೆ ಈ ಬೇಡಿಕೆಯನ್ನ ಸೋನು ನಿಗಮ್ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಹೋಲಿಕೆ ಮಾಡಿದ್ರು. ಇದು ಕನ್ನಡಿಗರಿಂದ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಮಾಡಿ ಸೋನು ನಿಗಮ್ ಕನ್ನಡಿಗರನ್ನ ಕೆಣಕಿದ್ರು. ಇದೀಗ ಮತ್ತೊಂದು ವಿಡಿಯೋ ಮಾಡಿ ತಮ್ಮ ಮಾತು ಬದಲಾಯಿಸಿದ್ದಾರೆ. ಆದರೆ ಕನ್ನಡಿಗರ ಮೇಲೆ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಮಾತು ಸಹ ಕನ್ನಡಿಗರ ಕೋಪವನ್ನ ತಣಿಸುತ್ತಿಲ್ಲ. ಸೋನು ನಿಗಮ್ ಈಗ ಹೇಳಿದ್ದೇನು, ಕನ್ನಡಿಗರ ಆಕ್ರೋಶಕ್ಕೆ ಕಾರಣವೇನು ಎಂಬುದನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಸೋನು ನಿಗಮ್ ಕನ್ನಡಿಗರ ಅಚ್ಚುಮೆಚ್ಚಿನ ಗಾಯಕರಾಗಿದ್ದವರು. ಆದರೆ ಕಳೆದೊಂದು ವಾರದಿಂದ ಕನ್ನಡಿಗರು ಸೋನು ನಿಗಮ್ ಮೇಲೆ ಕೊತ ಅಂತ ಕುದಿಯುತ್ತಿದ್ದಾರೆ. ಈ ರೀತಿ ಇರುವಾಗಲೇ ಸೋನು ನಿಗಮ್ ಮತ್ತೊಂದು ವಿಡಿಯೋವನ್ನು ಮಾಡಿದ್ರು. ಈಗಾಗಲೇ ಸೋನು ನಿಗಮ್ ಮೇಲೆ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇದೀಗ ಕನ್ನಡಿಗರ ಮೇಲೆ ಸೋನು ನಿಗಮ್ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡು ಹಾಡಿ ಅಂತ ರಿಕ್ವೆಸ್ಟ್ ಮಾಡಲಿಲ್ಲ, ದಬಾಯಿಸಿದ್ರು, ನನಗೆ ಬೆದರಿಕೆ ಹಾಕಿದ್ರು ಅಂತ ಅವರು ಹೇಳಿದ್ದಾರೆ. ಕೆಲವರ ತಪ್ಪು ನಡವಳಿಕೆಯಿಂದಾಗಿ ಎಲ್ಲ ಕನ್ನಡಿಗರನ್ನು ಕೆಟ್ಟವರೆಂದು ಭಾವಿಸಬಾರದು ಅಂತ ಅವರು ಹೇಳಿದ್ದಾರೆ. ಆಗ ನಾನು ಕನ್ನಡದ ಹಾಡು ಹಾಡುವುದಕ್ಕೆ ಸಿದ್ಧನಿದ್ದೆ, ಆದರೆ ಬಲವಂತ ಮತ್ತು ಒತ್ತಾಯ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಕನ್ನಡ 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 और एक होता है कन्नड़ा कन्नड़ा कन्नड़ा। फर्क है दोनों में। सिर्फ 4-5 गुंडे टाइप थे जो वहां पे चिल्ला रहे थे. उनको इनफैक्ट वहां के हजारों लोग मना भी कर रहे थे, रोका. लड़कियां मुझे याद उनको चिल्ला रही की बोल थी मत करो ऐसे, डोंट डिस्टर्ब द सीन. उन पांचों को ये बताना और ये याद दिलाना बहुत जरूरी था कि पहलगाम में जो पैंट उतारी गई थी तो भाषा नहीं पूछी गई थी. और कन्नडिगास बहुत ही प्यारे लोग होते हैं. आप लोग कमेंट्स में ये मत सोचिए कि वहां पे कुछ ऐसे वेव चल रही है, ऐसा कुछ नहीं है. हर जगह पे 4-5 ऐसे गंदे लोग होते हैं जो हर प्रांत में, आई एम श्योर हर आपके किसी भी स्टेट में होंगे, पर उनको ये याद दिलाना बहुत जरूरी है. यू कैन नॉट अलाउ देम टू थ्रेटन यू एज एन ऑडियंस टू मेक यू सिंग. सारी दुनिया प्यार से आपसे कर रही है. हम आते भी हैं तो 1 घंटे का सेट लेकर आता हूँ पूरा कन्नड़ा गाने का, क्योंकि मैं तो कहा भी था स्टेज पर, कितनी बार कहा था मैंने. बट अगर जो लोगों को उकसाते हैं उनको उसी समय रोकना बहुत जरूरी है, क्योंकि ये बवासीर बन जाता है फिर बाद में. तो प्यार की भूमि में नफरत के बीज अगर कोई बो रहा है तो उसको रोकना पड़ेगा, क्योंकि ये फसल बाद में हमें ही काटनी पड़ेगी. Kannadigas are beautiful people, so please do not generalize them. सिर्फ 4 या 5 लड़के थे जो मुझे हम आंखों में देख के गुस्से से पहले गाने के बाद में, नॉट इवन लाइक हाफ एन आवर ऑफ द शो, फर्स्ट सॉन्ग मैंने गाना खत्म किया एंड दे स्टार्टेड लुकिंग एट मी, नॉट डिमांडिंग, दे वर थ्रेटनिंग. You can ask the people who were around them. Okay, so lots of luck to all of you. ಕನ್ನಡ ಅಂತ ಪ್ರೀತಿಯಿಂದ ಹೇಳುವುದಕ್ಕೂ ಕನ್ನಡ ಅಂತ ಧಮಕಿ ಹಾಕುವುದರ ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ. ಆ ಕಾರ್ಯಕ್ರಮದಲ್ಲಿ ವೇದಿಕೆ ಕೆಳಗಿದ್ದ ಕೆಲವು ಗೂಂಡಾಗಳು ಕೂಗಾಡ್ತಾ ಇದ್ರು, ಅವರು ತುಂಬಾನೇ ತೊಂದರೆ ಕೊಡ್ತಾ ಇದ್ರು. ನಾನು ಅವರಿಗೆ ಪಹಲ್ಗಾಮ್ನಲ್ಲಿ ಉಗ್ರರು ಪ್ಯಾಂಟ್ ಕಳಚುವಾಗ ಭಾಷೆಯನ್ನ ಕೇಳಿಲ್ಲ ಅಂತ ಹೇಳುವುದು ತೀರಾ ಅನಿವಾರ್ಯವಾಗಿತ್ತು ಎಂದಿದ್ದಾರೆ. ನಾನು ಸುಂದರ ಕ್ಷಣಗಳನ್ನ ಹಾಳು ಮಾಡಬೇಡಿ ಅಂತ ಹೇಳಿದ್ದೆ, ಅವರು ಕೇಳಲಿಲ್ಲ ಎಂದಿದ್ದಾರೆ. ಕನ್ನಡಿಗರು ತುಂಬಾ ಪ್ರೀತಿಯ ಜನ, ಎಲ್ಲರೂ ಆ ರೀತಿ ಇಲ್ಲ, ಕೆಲವರು ಎಲ್ಲಾ ಕಡೆಯೂ ಇದ್ದಾರೆ, ಅವರಿಗೆ ಅಲ್ಲಿಯೇ ಉತ್ತರಿಸುವುದು ಅನಿವಾರ್ಯ ಅಂತ ಅವರು ಹೇಳಿದ್ದಾರೆ. ಎಲ್ಲರೂ ಒಂದೇ ಅಲ್ಲ, ನಾನು ಮೊದಲ ಹಾಡು ಪ್ರಾರಂಭಿಸಿದಾಗಲೇ ಅವರು ಒತ್ತಾಯಿಸಿದ್ರು, ಹೀಗಾಗಿ ನಾನು ರಿಯಾಕ್ಟ್ ಮಾಡಬೇಕಾಯಿತು. ಕಮೆಂಟ್ಗಳನ್ನು ನೋಡಿ ನೀವು ಅಲ್ಲಿ ಎಲ್ಲ ಕನ್ನಡಿಗರು ಸಹ ಈ ರೀತಿ ಇಲ್ಲ ಅಂತ ಹೇಳಬೇಕಾಯಿತು ಅಂತ ಹೇಳಿದ್ದಾರೆ. ಇನ್ನು ಗೀತ ರಚನೆಕಾರ ಕವಿರಾಜ್ ಅವರು ಸೋನು ನಿಗಮ್ ಅವರ ವಿಡಿಯೋ ಕ್ಲಿಪ್ ಬಗ್ಗೆ ನನಗೆ ಸ್ವಲ್ಪ ಅನುಮಾನ ಇತ್ತು, ಅದು ಕನ್ಕ್ಲೂಸ್ ಆಗಿರಲಿಲ್ಲ.
ಹಾಗಾಗಿ ನಾನು ಯಾವತ್ತೂ ವಿಧಿಸಿಕೊಂಡಿರುವ ನಿಯಮದಂತೆ ಸರಿಯಾದ ಮಾಹಿತಿ ಬರೋವರೆಗೂ ಅವಸರಕ್ಕೆ ಬಿದ್ದು ಕಮೆಂಟ್ ಮಾಡಿರಲಿಲ್ಲ. ಈಗಷ್ಟೇ ಸೋನು ನಿಗಮ್ ಸ್ಪಷ್ಟೀಕರಣ ನೀಡಿದ ವಿಡಿಯೋ ನೋಡಿದೆ. ಅಲ್ಲಿಗೆ ಕನ್ನಡ ಹಾಡಿಗೆ ಬೇಡಿಕೆ ಇಟ್ಟಿದ್ದನ್ನ ಪಹಲ್ಗಾಮ ಉಗ್ರಗಾಮಿಗಳ ದಾಳಿಯೊಂದಿಗೆ ನವೀಕರಿಸಿದ್ದು ಅವರ ಮೂರ್ಖತನ ಮತ್ತು ದುರಂಕಾರವನ್ನು ಇನ್ನಷ್ಟು ಜಾಹೀರು ಮಾಡಿದೆ ಎಂದು ಹೇಳಿದ್ದಾರೆ. ಹಿಂದಿ ಚಿತ್ರೋದ್ಯಮದಿಂದ ಅಘೋಷಿತ ಬಹಿಷ್ಕಾರ ಅನುಭವಿಸಿದ್ದ ಅವರಿಗೆ ಆಸರೆಯಾಗಿದ್ದೇ ಕನ್ನಡ ಹಾಡುಗಳು. ಅವರು ಕೂಡ ಎಲ್ಲಿ ಹೋದರೂ ಕನ್ನಡ ಹಾಡುಗಳ ಬಗ್ಗೆ ವ್ಯಕ್ತಪಡಿಸುವ ಕೃತಜ್ಞತೆ ಖುಷಿ ಕೊಡ್ತಾ ಇತ್ತು. ಆದರೆ ನಾನು ಬರೆದ ಸುಮಾರು 100 ಹಾಡುಗಳನ್ನು ಸೋನು ನಿಗಮ್ ಹಾಡಿರಬಹುದು. ಸೋನು ಧ್ವನಿ ನಮ್ಮ ಹಾಡುಗಳಿಗೆ ಮೆರುಗು ನೀಡ್ತಾ ಇದ್ದು ನಿಜ. ಆದರೆ ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ. ಉಂಡ ಮನೆಗೆ 2 ಬಗೆಯುವ ಇಂತಹ ವರ್ತನೆ ಖಂಡನೀಯ ಮತ್ತು ಅಕ್ಷಮ್ಯ ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ.